ಸೊ ಕಿರುತೆರೆಯಲ್ಲಿ ಯಾವ ಒಂದು ಶೋಗಳನ್ನು ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ ಅಂತ? ಸರ್ ಅಂದರೆ ಈಗ ಸರಿಗಮಪ ಅಂದರೆ 100 ನೋಡ್ತೀನಿ. ಯಾಕಂದರೆ ಹೊಸ ಸಿಂಗರ್ಸ್, ಹೊಸ ವಾಯ್ಸಸ್ ಅದು ನಾವು ನೋಡ್ತಾನೆ ಇರ್ತೀವಲ್ಲ, ಸೊ ಅದಕ್ಕೆ ನೋಡ್ತೀನಿ. ಅದು ಬಿಟ್ಟರೆ ಇಲ್ಲ ಸರ್, ಟೈಮೇ ಆಗಲ್ಲ. ಯಾಕಂದರೆ ಮನೇಲಿ ಕೇಬಲ್ಲೇ ಇಲ್ಲ. ನಮ್ಮ ಮನೇಲಿ ಬಿಗ್ ಬಾಸ್ ರೆಗ್ಯುಲರ್ ಆಗಿ ನೋಡ್ತಾರೆ. ಸೊ ಅವ್ರ ಕಡೆಯಿಂದ ನನಗೆ ಬಿಗ್ ಬಾಸ್ದು ಅಪ್ಡೇಟ್ಸ್ ಬರ್ತಾ ಇರುತ್ತೆ, ರೀಲ್ಸು ಅದೆಲ್ಲ ನೋಡ್ತಾ. ಬಟ್ ತುಂಬ ಕಮ್ಮಿ ಸರ್ ಯಾವುದು ಶೋಸ್ ಏನು. ಅಮ್ಮ ನೋಡ್ತಾರಾ, ವೈಫ್ ನೋಡ್ತಾರಾ ಬಿಗ್ ಬಾಸ್? ಇಲ್ಲ, ವೈಫು ನೋಡಲ್ಲ. ಮನೇಲಿ ಅಮ್ಮ, ಅತ್ತೆ ಮಾವ, ನನ್ನ ತಂಗಿ. ಓಕೆ. ಅವಳು ಕೆಲವು ಸಲ ತಿಂಡಿದಿಂದ ಹಳೆ ಸೀಸನ್ ಎಲ್ಲ ಹಾಕೊಂಡು ನೋಡ್ತಾ ಇರ್ತಾಳೆ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬಿಗ್ ಬಾಸ್? ಯಾಕಂತಂದ್ರೆ ಅಮ್ಮ ತಂಗಿಯವರೆಲ್ಲ ನೋಡ್ತಿರ್ತಾರಲ್ಲ, ಹೇಳ್ತಿರ್ತಾರೆ, ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತಾರೆ, ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಹಂಗೆ ಅಂತ. ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಅನ್ಸಿದ್ಯಾ? ಸರ್ ಅಂದರೆ ಈಗ ಬಿಗ್ ಬಾಸ್ ಈಗ ಒದ್ದಾಡ್ತಿರ್ತೀವಲ್ಲ ಫೀಲ್ಡಲ್ಲಿ, ಅಂದರೆ ಏನು ಈಗ 15 ಪಿಕ್ಚರ್ ಆದರೂ ಋತ್ವಿಕ್ ಮುರಳೀಧರ್ ಅಂದರೆ ಏನೊಂದು 1% 2% ಜನ ಕಾರು ಗೊತ್ತಿರ್ಬೋದು ಅಷ್ಟೇ. ನನಗೆ ಗೊತ್ತು ನಾನು ವೇರ್ ಐ ಸ್ಟ್ಯಾಂಡ್. ಬಿಗ್ ಬಾಸ್ಗೋರೆ ಡೆಫಿನೆಟಾಗಿ ನಿಮ್ಗೊಂದು ಹೆಸರಂತೂ ತುಂಬ ಚೆನ್ನಾಗಿ ಬರುತ್ತೆ ಫಾರ್ ಶೋರ್. ಅಲ್ಲಿಂದ ಬಂದು ನೀವು ಏನು ಮಾಡ್ತೀರಾ ಅದ್ರ ಮೇಲೆ ನಿಮ್ಮ ಮುಂದಿನ ಸಕ್ಸಸ್ ಏನಿದ್ರು, ಬಟ್ ನಿಮ್ಗೆ ಒಳ್ಳೆ ಹೆಸರು, ಎಕ್ಸ್ಪೋಜರ್ ಅಂತೂ ಬಂದೇ ಬರುತ್ತೆ. ಆ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ ಇಲ್ಲ ಹೋಗಬೇಕು ಅನಿಸುತ್ತೆ. ಬಟ್ ಒಂಥರ ಏನೂ ಮಾಡಿದೆ ಸರಿ. ಕೆಲವು ಸಲ 1 ವಾರ 15 ದಿನ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿ 2 ದಿನ ಬ್ರೇಕ್ ತೊಗೊಂಡಿರ್ತೀನಿ. 3ನೇ ದಿನಕ್ಕೆ ಆಗಲ್ಲ, ನನಗೆ ವಾಪಸ್ ಸ್ಟುಡಿಯೋಗೆ ಬರಲೇಬೇಕು. ಸೊ ಆ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ರೆ ನನಗೆ ಇರೋಕ್ಕಾಗಲ್ಲ ಅನ್ಸುತ್ತೆ. ಬಹುಶಃ ನೀವು ಬಿಗ್ ಬಾಸ್ ಮನೆಗೆ ಹೋದ್ರು ಬಿಗ್ ಬಾಸ್ ನನಗೊಂದು ಸ್ಟುಡಿಯೋ ಮಾಡ್ಕೊಡಿ ಅಂತ ಕೇಳ್ತೀರಾ ಅನ್ಸುತ್ತೆ. ಬೇಕಾರೆ ಈಗ ನನಗೇನೋ ಈಗ ತಟ್ಟೆ ಗಿಟ್ಟೆ ಕೊಟ್ಟು ಈಗ ಚಂದನ್ ಶೆಟ್ಟಿ ಮಾಡ್ತಾ ಇದ್ರಲ್ಲ, ಹಂಗೆ ಏನಾದ್ರು ಕೊಟ್ಟು ಹಾಡ್ಕೊಂಡು ಆರಾಮಾಗಿರೋ ಅಂದ್ರೆ ಮೋಸ್ಟ್ಲಿ ಫುಲ್ ಸೀಸನ್ ಇದ್ಬಿಡ್ತೀನಿ. ಸೀಸನ್ ಎಲ್ಲ ಫುಲ್ ಹಾಡುಗಳ ಮೂಲಕ ಎಂಟರ್ಟೈನ್ ಮಾಡ್ಕೊಂಡು ಇದ್ಬಿಡ್ತೀನಿ. ಇಲ್ಲ ಈ ಗೇಮ್ಸ್ ಐ ಥಿಂಕ್ ಅಲ್ಲಿ ಸರ್ವೈವ್ ಹೋದ್ರೆ ಆಡ್ತೀನಿ, ಸ್ಪೋರ್ಟಿವ್ ಆಗಿ ಆಡ್ತೀನಿ ಅನ್ಸುತ್ತೆ. ಯಾವಾಗಾದ್ರೂ ಕಾಲ್ ಬಂದಿತ್ತಾ? ಇಲ್ಲ, ಬಂದಿಲ್ಲ. ಹೋಗೋಷ್ಟು ಧೈರ್ಯ ಇಲ್ಲ. ಹೋಗೋಷ್ಟು ಧೈರ್ಯ ಇಲ್ವಾ? ಅಂದ್ರೆ ಗೊತ್ತಿಲ್ಲಲ್ಲ, ಅಂದ್ರೆ ಈಗ ನಾವೇನೋ ಮಾಡ್ಕೊಂಡಿರ್ತೀವಿ. ಅಲ್ಲಿ 24 hours ಕ್ಯಾಮ್ರಾ ನಿಮ್ಮ ಮೇಲೆ ಇರುತ್ತೆ. ಆಲ್ ನಮ್ಮ ಎಲ್ಲ ಎಕ್ಸ್ಪ್ರೆಷನ್ಸು ಎಲ್ಲ ಇದು ಕೋಪ ಗೀಪ ಎಲ್ಲ ಹೊರಗೆ ಬರುತ್ತಲ್ಲ. ಸೊ ಆ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಸ್ವಲ್ಪ ಹೆದರಿಕೆ ಇದೆ ಅಷ್ಟೇ. ಬಟ್ ಬಿಗ್ ಬಾಸ್ ಸುದೀಪ್ ಸರ್ ಯಾವಾಗ ಬರ್ತಾರೆ ಅವತ್ತು ನೋಡ್ತೀನಿ. ವೀಕೆಂಡ್ ವಿತ್ ಕಿಚ್ಚ ಸುದೀಪ್. ಎಸ್, ಐ ಲವ್ ಹಿಸ್ ಸ್ಟೈಲಿಂಗ್ ಸೆನ್ಸ್. ಅವ್ರು ಮಾತಾಡೋ ರೀತಿ, ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಅದು ಬಹಳ ಖುಷಿ ನನಗೆ ನೋಡೋಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.